ಭಾರತ್ ಮಾತಾ ಕಿ ಜೈ ಅಂತಿದ್ದಂಕಲ್ಲ ಹಿಂಗಡೆ ಕೇಳ್ತಾರೆ, ಭಾರತ ಮಾತೆ ತಾಯಿ ಅಂತಿರಲ್ಲಪ್ಪ, ತಂದೆ ಯಾರು ಅಂತ ಕೇಳ್ತಾರೆ. ಇಂಥ ಮುಟ್ಟಾಳ ಮೂರ್ಖರಿಗೆ ನಾವು ಜನನಾಯಕರುಗಳ ಪಟ್ಟ ಕೊಟ್ಟಿದ್ದೀವಿ. 224 ಜನ ಶಾಸಕರಿದ್ದೀರಾ, MP ಗಳಿದ್ದೀರಾ, ಅಷ್ಟರು ರಾಜೀನಾಮೆ ತಗೊಂಡೋಗಿ ಸೆಂಟ್ರಲಲ್ಲಿ ಬಿಸಾಕಿ ಕೂತ್ಕೊಳ್ಳಿ. ನ್ಯಾಯವಾದಂಥ ತೀರ್ಮಾನ ಬೇಕು. ಸ್ವತಂತ್ರ ಬಂದು 80 ವರ್ಷ ಆದರೂ ಕೂಡ ಕುಡಿಯೋ ನೀರಿಗೋಸ್ಕರ ಇಷ್ಟು ಹೋರಾಟ ಮಾಡ್ತಿದ್ದೀವಿ ಅಂದರೆ ನಾವು ಗುಲಾಮರಾಗಿ ನಿಂತ್ಕೊಳಂಥದ್ದು. ಇದು ಗುಲಾಮರ ಪದ್ಧತಿ ಯಾವ ಬಂತು ಅಂದರೆ ಬ್ರಿಟಿಷ್ ಕಾಲದಲ್ಲಿ ಬಂತು. ಅವ್ರು ರಾತ್ರಿ 12 ಗಂಟೆ ಹೋಗುವಾಗ ಟೈಮಲ್ಲೇ ಕೊಟ್ಟೋದ್ರು. ಯಾರಿಗೆ ಕೊಟ್ಟರು, ಹೆಂಗೆ ಕೊಟ್ಟರು, ಹಿಂಗೆ ಗೊತ್ತಿಲ್ಲ. ನಾವು ಮಲ್ಕೊಂಡಿದ್ದ ಟೈಮಲ್ಲಿ ಕೊಟ್ಟೋದ್ರು ಕಳ್ಳರುಗಳ ಕೈಗೆ. ಕಳ್ಳರುಗಳು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ನೀವು ಹೊತ್ತಂಗೆ ಸತ್ತಂಗೆ ನಾಟಕ ಆಡಬೇಡಿ. ಹೊತ್ತಂಗೆ ಸತ್ತಂಗೆ ನಾಟಕ ಆಡ್ಕೊಂಡು ಬ್ರಿಟಿಷ್ ಅಪ್ಪಂದ್ರುಗಳು ಆಗಬೇಡಿ, ಮೊಘಲರ ಅಪ್ಪಂದ್ರುಗಳು ಆಗಬೇಡ್ರಿ. ಪ್ರಜಾಪ್ರಭುತ್ವದ ಸಂಸ್ಕಾರದಲ್ಲಿ ಬದುಕುವಂಥ ನಾಯಕರುಗಳಾಗಿ. ಇವರು ಹೇಳ್ತಾರಲ್ಲಪ್ಪ, ಹುಲಿ ಸಿಂಹಗಳು ಎಲ್ಲ ಇದ್ವಲ್ಲಪ್ಪ, ಇವು ಹುಲಿ ಸಿಂಹಗಳಲ್ಲ, ಈ ಹೆಗ್ಗಣ ಇಲಿಗಳು. ಇವು ಗಿಮಿಕ್ ಕೊಟ್ಬಿಟ್ಟು ಅಧಿಕಾರ ಸ್ವೀಕಾರ ಮಾಡಿದರು. ಆ ಗಿಮಿಕ್ಕಿ ಮೇಲೆ ಅಧಿಕಾರ ಸ್ವೀಕಾರ ಮಾಡಿದ್ರೆ ನ್ಯಾಯಯುತವಾಗಿ ಮಾಡಬೇಕಾಗಿತ್ತು ತಾನೆ. ಮಾಡಿದ್ರ ಮಹದಾಯಿದು ದಾಹ ನಿಗಿಸ್ತಾ, ಇಲ್ಲಿ ಕಾವೇರಿ ಗಲಾಟೆ ಬಾಯಿ ಬಡ್ಕೊಂತಿದ್ದಾರೆ, ದಾಹ ನಿಗಿಸ್ತಾ ಅರೆಸ್ಟ್ ಮಾಡ್ತಾರೆ. ಈಗ ಕಾವೇರಿ ನೀರು ರೈತರಿಗೆ ಎಷ್ಟೊಂದು ಪ್ರಾಮುಖ್ಯವಾದಂಥದ್ದು, ಮತ್ತು ಅಷ್ಟೇ ಅಲ್ಲದೆ ರೈತರಿಗಷ್ಟೇ ಅಲ್ಲ, ಈಗ ಬೆಂಗಳೂರಿನ ಸುತ್ತಮುತ್ತ ಮತ್ತು ಬೆಂಗಳೂರಿನ ಜನರಿಗೆ ಕುಡಿಯಲು ಕಾವೇರಿ ನೀರು ಎಷ್ಟೊಂದು ಪ್ರಾಮುಖ್ಯವಾದಂಥದ್ದು. ಈ ಎಲ್ಲದರ ಕುರಿತಾಗಿ ನಮ್ಮೊಂದಿಗೆ ವಿಷಯದಲ್ಲಿ ಚರ್ಚಿಸಲು ನಮ್ಮ ಜೊತೆ ಇದ್ದಾರೆ ಒಬ್ಬ ಪ್ರಗತಿಪರ ರೈತರು. ಬನ್ನಿ ಅವರನ್ನ ಮಾತನಾಡಿಸೋಣ. ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ದಿನೇಶ್ ಅಂತ ಹೇಳ್ಬಿಟ್ಟು. ಇವತ್ತೇನು ಕಾವೇರಿ ಹೋರಾಟ ನಡೀತಾ ಇದೆ, ಯಾಕೆ ಕಾವೇರಿ ಹೋರಾಟ ನಡೀತಾ ಇದೆ? ನಮ್ಮ ರಾಜ್ಯದಲ್ಲಿರುವಂತಹ ಅಣೆಕಟ್ಟು KRS, ನಮ್ಮ ರಾಜ್ಯದ ನೆಲ, ನಮ್ಮ ರಾಜ್ಯದ ಇನ್ವೆಸ್ಟ್ಮೆಂಟು ಯಾವುದಕ್ಕೆ ಹಾಕಿರೋದು? KRSಗೆ, ಕಾವೇರಿಗಾಗಿರೋದು. ಇದು ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಕಾವೇರಿ ನಮ್ಮದು ಆಗಿದ್ದರೂ ಕೂಡ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಯಾತಕ್ಕೋಸ್ಕರ ಹೋರಾಟ ಮಾಡ್ತೀವಿ? ನೀರು ಹರಿಬಿಡ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ನಮ್ಮದು ಇವತ್ತು ಬರಗಾಲ ಇದೆ, ಇವತ್ತೇನೋ ಒಂದು ವಾರದಲ್ಲಿ ಮಳೆ ಬಂದಿರೋದ್ರಿಂದ ಒಂದು 80 ಅಡಿನೋ 100 ಅಡಿನೋ ನೀರು ಬಂದಿರ್ಬೋದು. ಅದಿಲ್ಲ ಅಂದಿದ್ರೆ ಬರೋಕ್ಕಾಗ್ತಾ ಇರಲಿಲ್ಲ, ನೀರು ಕೊಡೋಕ್ಕಾಗ್ತಾ ಇರಲಿಲ್ಲ. ಇದೇ ಮಡ್ರಾಸ್ ಹೈಕೋರ್ಟು ಆರ್ಡ್ರ್ ಮಾಡಿತ್ತು, 80 ಅಡಿ ಮಾತ್ರ ನೀವು ಉಪಯೋಗಿಸ್ಕೊಳ್ರಿ, ಅದ್ರ ಮೇಲೆ ಕಟ್ಟಬೇಡ್ರಿ ಅಂತ. ಆದರೆ ನಮ್ಮ ಮೈಸೂರು ಮಹಾರಾಜರು ಮತ್ತು ಆವಾಗಿನ ಸರ್ ವಿಶ್ವೇಶ್ವರಯ್ಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಿತಿಯಾಗಿ ಅದ್ರ ಬಗ್ಗೆ ವಿಚಾರ ಮಾಡಿ 124 ಅಡಿ ಮುಟ್ಟಲು ಮಾಡಿದರು. ಏನಕ್ಕೆ ಮಾಡಿದರು? ಜನರಿಗೆ ಅನುಕೂಲ ಆಗಲಿ ನಾವು ದೃಷ್ಟಿಕೋನದಲ್ಲಿ ಅವರ ಇಚ್ಛಾಶಕ್ತಿ ಅಷ್ಟಿತ್ತು. ಜನರಿಗೆ ಅನುಕೂಲ ಆಗಲಿ, ಇದು ಸಮುದ್ರಕ್ಕೆ ಸೇರೋದು ಬೇಡ, ಕುಡಿಯೋ ನೀರಿನ ಅವಶ್ಯಕತೆ ಬರ್ಬೋದು ಅನ್ನೋದು ಮುಂಚೆನೇ ಆಲೋಚನೆ ಮಾಡಿದರು. ಅವ್ರು ಎಷ್ಟು ಆಲೋಚನೆ ಮಾಡಿದರು ಅಂತ ಹೇಳಿದ್ರೆ, ತನ್ನ ಅವಾಗಿನ ರಾಜಮಾತೆ ಆದಂತಹ ಆ ತಾಯಿ ತನ್ನ ಒಡವೆಗಳನ್ನೂ ಕೂಡ ಇಟ್ಬಿಟ್ಟಿದ್ರು, ಹಡ ಇಟ್ಟು ಕಟ್ಟಿಸಿದ್ದು. ಅಂದರೆ ನಮ್ಮ ಸುಂಕದಲ್ಲಿ, ನಮ್ಮ ಜನಗಳಿಂದ, ನಮ್ಮ ನೆಲದಲ್ಲಿ, ನಮ್ಮ ವಾಟ್ರ್ ಸೋರ್ಸಿಂದ ಜಲವನ್ನು ನಾವು ಕುಡಿಯೋಕ್ಕೆ ಕೆಳಗಲರ ಪರ್ಮಿಷನ್ ಬೇಕಾತವಾಗ. ಯಾಕೆಂದರೆ ಅವ್ರಿಗೆ ನೇರವಾಗಿ ಹರಿದು ಹೋಗ್ತಾಯಿತ್ತು. ಯಾವಾಗ ಈ ಪರ್ಮಿಷನ್ನು ಯಾವಾಗ ಕೊಟ್ಟಿರೋದು? ಇದನ್ನು ಯಾವ ತೀರ್ಮಾನ ಮಾಡಿದರು? ಇದು ನಮ್ಮ ಸ್ವತಂತ್ರ ಬಂದ ಮೇಲೆ ತೀರ್ಮಾನ ಆಗಿದ್ದಲ್ಲ, ಸ್ವತಂತ್ರ ಪೂರ್ವ ಯಾರು ಬ್ರಿಟಿಷರು, ಅವರ ಮನಸ್ಥಿತಿ ಹೇಗಿತ್ತು ಅಂತೇಳಿದ್ರೆ ಒಡೆದು ಆಳುವಂಥ ಮನಸ್ಥಿತಿ. ಅವ್ರ ಕಾನೂನುಗಳು, ಅವರಲ್ಲಿರೋ ಆ್ಯಕ್ಟ್ಗಳು ಹೇಗಿದ್ದು ಅಂತೇಳಿದರೆ ಒಬ್ಬರನ್ನ ಭೇದ ಮಾಡೋದು, ಭೇದ ಮಾಡಿದ ಮೇಲೆ ನನ್ನ ಹೊಟ್ಟೆ ತುಂಬಿಸ್ಕೊಳೋದು. ಈಗ ಹೇಳ್ತಾರೆ ಗಂಡ ಹೆಂಡ್ತಿ ನಡುವೆ ಮಗು ಬಡವಾತು, ಆ ರೀತಿಯ ಮನಸ್ಥಿತಿ ಅವರಲ್ಲಿತ್ತು. ಎತ್ಕಟ್ಟಿ ಆಡಳಿತ ಮಾಡಿದ್ರು. ಅದನ್ನು ಕಂಟಿನ್ಯೂಸ್ ಮಾಡಿದವರು ಈ ರಾಜಕಾರಣಿಗಳು. ಸಮಸ್ಯೆಯಾಗಿ ಉಳ್ಕೊಳಕ್ಕೆ ಮಾಡ್ದಂಥವ್ರು ಯಾರು ಗೊತ್ತಾ? ಇದೇ ರಾಜಕಾರಣಿಗಳು, ಬೇರೆ ಯಾರೂ ಅಲ್ಲ. ನಮಗೆ ನ್ಯಾಯಾಂಗ ವ್ಯವಸ್ಥೆ ಹೆಂಗಿರಬೇಕಾಗಿತ್ತು ಅಂತೇಳಿದರೆ, ದೇವ್ರ ಮೇಲೆ ಪ್ರಸಾದ ಹೆಂಗೆ ಸಿಗ್ತಾಯಿತ್ತು, ತೀರ್ಥ ಹೆಂಗೆ ಸಿಗ್ತಾ ಇದೆಯೋ ಆ ರೀತಿ ನಮಗೆ ನ್ಯಾಯಾಂಗ ವ್ಯವಸ್ಥೆ ಸಿಗಬೇಕಾಗಿತ್ತು, ನ್ಯಾಯ ಸಿಗಬೇಕಾಗಿತ್ತು. ಈಗ ಇವತ್ತು ಕೆಲಸ ಮಾಡೋನು, ಕಷ್ಟಪಟ್ಟು ಕೆಲಸ ಮಾಡೋನು, ನೀನೇ ದೊರೆಯಪ್ಪ, ನೀನು ದೊರೆ, ನಿನಗೆ 1000 ಎಕರೆ ಜಮೀನಿದೆ, ಅದರಲ್ಲಿ ನಾನು ಕೂಲಿ ಮಾಡೋನಪ್ಪ, ನಾನು ಕೂಲಿ ಮಾಡ್ತೀನಿ, ನಾನು ಎತ್ಕೊಂಡು ತೊಗೊಂಬರ್ತೀನಿ, ಬೇಷ ಹೊಡಿತೀನಿ, ಕೂಲಿ ಮಾಡ್ತೀನಿ. ಊಟ ಯಾರಿಗೆ ಫಸ್ಟ್ ಹಾಕ್ಬೇಕು ಸರ್? ದುಡಿಯೋನಿಗೆ ಹಾಕ್ಬೇಕು. 1000 ಎಕರೆ ಇದ್ದ ಜಮೀನು ಕುತ್ಕೊಂಡಿರೋ ಅಂಥವ್ನಿಗೆ ಹಾಕಿದರೆ ಏನು ಲಾಭ ಸಿಕ್ತು? ಕಷ್ಟಪಟ್ಟು ದುಡಿತಾ ಇರೋನು ಯಾರಿದಾನೋ ಅವನಿಗೆ ಕೊಡಬೇಕಾಗಿದೆ. ಹಸಿವು ಯಾರಿಗಿದೆ ಅವನಿಗೆ ಕೊಡಬೇಕಾಗಿದೆ. ಇವತ್ತು ನೀರಿನ ದಾಹ ಯಾರಿಗಿದೆ? ಇವತ್ತು ಬೆಂಗಳೂರವ್ರಿಗಿದೆ. ಹಳೆ ಮೈಸೂರು ವಿಭಾಗದಲ್ಲಿ ಕುಡಿಯೋ ನೀರಿಗೆ ಗತಿ ಇಲ್ಲ, ಅಲ್ಲಿ ಸಮಸ್ಯೆ ಇದೆ. ಅಂಥವರಿಗೆಲ್ಲ ನೀರು ಫಸ್ಟ್ ಕೊಡಬೇಕು. ಆದರೆ ಇವತ್ತು ಏನಾಗ್ತೈತೆ, ನಾವು ದುಡಿದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ನಾವು ಗುಲಾಮರಾಗಿ ನಿಂತ್ಕೊಳಂಥದ್ದು. ಇದು ಗುಲಾಮರ ಪದ್ಧತಿ ಯಾವ ಬಂತು ಅಂದರೆ ಬ್ರಿಟಿಷ್ ಕಾಲದಲ್ಲಿ ಬಂತು. ಅವ್ರು ರಾತ್ರಿ 12 ಗಂಟೆ ಹೋಗುವಾಗ ಟೈಮಲ್ಲೇ ಕೊಟ್ಟೋದ್ರು. ಯಾರಿಗೆ ಕೊಟ್ಟರು, ಹೆಂಗೆ ಕೊಟ್ಟರು, ಹಿಂಗೆ ಗೊತ್ತಿಲ್ಲ, ಏನು ಕೊಟ್ಟರು ಅಂತಲೂ ಗೊತ್ತಾಗಲಿಲ್ಲ. ನಾವು ಮಲ್ಕೊಂಡಿದ್ದ ಟೈಮಲ್ಲಿ ಕೊಟ್ಟೋದ್ರು ಕಳ್ಳರುಗಳ ಕೈಗೆ. ಕಳ್ಳರುಗಳು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ಇವತ್ತು ಕೇಳ್ತಾರೆ, ಮೀಡಿಯಾಗಳು ಪ್ರಶ್ನೆ ಮಾಡ್ತಾರೆ, ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಪರಿಹಾರ? 224 ಜನ ಶಾಸಕರಿದ್ದೀರಾ, MP ಗಳಿದ್ದೀರಾ, ಅಷ್ಟರು ರಾಜೀನಾಮೆ ತಗೊಂಡೋಗಿ ಸೆಂಟ್ರಲಲ್ಲಿ ಬಿಸಾಕಿ ಕೂತ್ಕೊಳ್ಳಿ. ನ್ಯಾಯವಾದಂಥ ತೀರ್ಮಾನ ಬೇಕು. ಸ್ವತಂತ್ರ ಬಂದು 80 ವರ್ಷ ಆದರೂ ಕೂಡ ಕುಡಿಯೋ ನೀರಿಗೋಸ್ಕರ ಇಷ್ಟು ಹೋರಾಟ ಮಾಡ್ತಿದ್ದೀವಿ ಅಂದರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವೋ ಅವಿವೇಕಿಗಳ ಪ್ರಭುತ್ವದಲ್ಲಿ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಪೂರ್ವಜರು ಹೆಂಗೆ ಹಿಡ್ಕೊಂಡಿದ್ರು ಅಂತ ಹೇಳಿದ್ರೆ, ಭಗವಂತನ ಸ್ಥಾನಿದ್ದೆಲ್ಲ ಹೋದರೆ ಪ್ರಸಾದ ತೀರ್ಥಗಳು ಹೆಂಗೆ ಸಿಗ್ತಾವೋ
ಆ ರೀತಿ ಸಿಗೋಂಗೆ ಇಟ್ಕೊಂಡಿದ್ರು. ಇವ್ರು ಬಂದು ಏನು ಮಾಡಿಬಿಟ್ಟು ಅಂದರೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಥರ ಮಾಡಿದರು. ಇವತ್ತು ನ್ಯಾಯಾಂಗ ವ್ಯವಸ್ಥೆ ಏನಿದೆಯೋ ಇವತ್ತು ಬಡವನಿಗೆ ಇವತ್ತು ನ್ಯಾಯ ಸಿಗ್ತಾಯಿಲ್ಲ. ನೀವು ಯಾರನ್ನಾರು ಕೇಳಪ್ಪ, ನೀನು ಹೈಕೋರ್ಟಿಗಾಗಲಿ ಸುಪ್ರೀಂ ಕೋರ್ಟಿಗಾಗಿ ಅಲಿತಾ ಇರೋವಂಥ ಬಡವ್ರು ಹೋಗೋಕ್ಕಾಗುತ್ತಾ? ಆಗಲ್ಲ. ನ್ಯಾಯಾಂಗ ವ್ಯವಸ್ಥೆ ಆ ಲೆವೆಲಿಗೆ ತಿರ್ಬೇಕು. ನಮಗೆ ಪರಿಶುದ್ಧವಾದಂಥ ನ್ಯಾಯಾಂಗ ವ್ಯವಸ್ಥೆ ಬರಬೇಕು. ಅದರಲ್ಲೂ ಕೂಡ ಇವರಷ್ಟು ಕೂಡ ತಗೊಂಡೋಗಿ ಈಗ ಇನ್ಕ್ಲೂಡಿಂಗ್ ಮೀಡಿಯಾಗಳು ಇದ್ದೀರಲ್ಲಪ್ಪ, ಮೀಡಿಯಾಗಳು ಪ್ರಶ್ನೆಗಳು ಮಾಡ್ತಾರೆ, ಡಿಬೇಟ್ಗಳು ಮಾಡ್ತಾರೆ, ಇದ್ರ ಬಗ್ಗೆ ಮಹಾ ಅಂತ ಚರ್ಚೆಗಳು ನಡೀತಿದಾವಲ್ಲ. ನೀವು ಹೋಗಿ ಇರೋ ಬರೋ ಮೀಡಿಯಾಗಳು, ಇರೋ ಬರೋ MLAಗಳು, ಇರೋ ಬರೋ MP ಗಳು ಅಷ್ಟು ಹೋಗಿ ಸೆಂಟ್ರಲ್ ಸರ್ಕಾರದ ವಿರುದ್ಧ ಕುತ್ಕೊಳ್ಳಿ. ಅಲ್ಲಿ ನೀರಾವರಿ ಯೋಜನೆ, ಒಂದೇ ದೇಶ ಒಂದೇ ಒಕ್ಕೂಟ ವ್ಯವಸ್ಥೆಯಲ್ಲಿ ನೀರಾವರಿ ಯೋಜನೆ ಬರಲೇಬೇಕು. ಯಾಕಪ್ಪ ಅಂದರೆ ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆ ಕೊಡಲೇಬೇಕು. ಈಗ ನಾವು ಕಟ್ಸಿರೋ ಅಂಥವ್ರು, ನಾವು ದುಡಿಯೋವಂಥವ್ರಿಗೆ ನಮಗೆ ನೀರಿಲ್ಲ ಅಂದಮೇಲೆ ಎಂಥ ವ್ಯವಸ್ಥೆಯಲ್ಲಿ, ಇಂಥ ಹೀನ ವ್ಯವಸ್ಥೆಯಲ್ಲಿ ಯಾಕಿದ್ದೀವಿ? ಹೋಗಿ, ನಿಮಗೆ ಇಚ್ಛಾಶಕ್ತಿ ಇಲ್ವಾ ನಿಮ್ಮ ರಾಜಕಾರಣಿಗಳಿಗೆ? ನೀವು ಹೊತ್ತಂಗೆ ಸತ್ತಂಗೆ ನಾಟಕ ಆಡಬೇಡಿ. ಹೊತ್ತಂಗೆ ಸತ್ತಂಗೆ ನಾಟಕ ಆಡ್ಕೊಂಡು ಬ್ರಿಟಿಷ್ ಅಪ್ಪಂದ್ರುಗಳು ಆಗಬೇಡಿ, ಮೊಘಲರ ಅಪ್ಪಂದ್ರುಗಳು ಆಗಬೇಡ್ರಿ. ಪ್ರಜಾಪ್ರಭುತ್ವದ ಸಂಸ್ಕಾರದಲ್ಲಿ ಬದುಕುವಂಥ ನಾಯಕರುಗಳಾಗಿ ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಅವ್ರು ಬಂದು ಕ್ಲಿಯರ್ ಮಾಡಲಿಲ್ಲ ಅಂದರೆ ಕೇಳ್ರಿ, ಯಾಕೆ ಕ್ಲಿಯರ್ ಮಾಡಲ್ಲ? ನೀವೇ ಹೋಗಲ್ಲ, ನೀವೇ ಮಾತಾಡಲ್ಲ, ನಿಮ್ಮ ಸರ್ಕಾರಗಳ ವಿರುದ್ಧ ನೀವೇ ಮಾತಾಡಲಿಲ್ಲ ಅಂದರೆ ನಾವುಗಳು ಕೇಳಬೇಕಲ್ವಾ? ನಾನು ನೀರು ಕುಡಿಯೋನು ಕೇಳಬೇಕಲ್ಲಪ್ಪ. ನಾನು ಕಟ್ಟೆ ಕಟ್ಟಿದ್ದೀವಪ್ಪ, ನಮ್ಮ ಪೂರ್ವಜರು ಅದ್ರ ಮಾಡೋಗಿದ್ದಾರೆ, ನಮಗೆ ನೀರು ಬೇಕು ಕೊಡ್ರಿ, ನಾವು ಕೇಳಬೇಕಲ್ಲ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಕೇಳೋ ಹಕ್ಕಿಲ್ವಾ? ಕೇಳೋ ಹಕ್ಕಿದೆ, ಅದಕ್ಕೆ ನಾವು ಕೇಳ್ತಿದ್ದೀವಿ. ಇಚ್ಛಾಶಕ್ತಿ ಇರೋದಾದರೆ ನಿವಾರಿಸಿ. ಮಳೆ ಬಂದ್ಬಿಟ್ಟು ಸಾಲ ಆಗ್ಬಿಡ್ತು, ಪ್ರಾಬ್ಲಮ್ಮು, ಮಳೆ ನಿಂತೋಗುತ್ತಪ್ಪ. ನಾಳೆ ದಿವಸ ಬಾಯ್ ಬಡ್ಕೊಳಾರ ಯಾರು? ಇವತ್ತು ಮಂತ್ರಿಗಳು ಬಾಯ್ ಬಡ್ಕೊಂತಾರ, ಹೆಂಡ್ತಿ ಮಕ್ಳುಗಳು ಅವ್ರು ಬಾಯ್ ಬಡ್ಕೊಂತಾರ, ಅಧಿಕಾರಿಗಳು ಬಾಯ್ ಬಡ್ಕೊಂತಾರ. ಯಾರೂ ಬಾಯ್ ಬಡ್ಕೊಳಲ್ಲ. ಬಾಯ್ ಬಡ್ಕೊಳೋ ಅಂಥವ್ರು ಕೆಳಮಟ್ಟದ ರೈತಾಪಿ ವರ್ಗ, ಜನಸಾಮಾನ್ಯರು. ಯಾಕೆಂದರೆ ಅವ್ರಿಗೆ ತಿಂಗ್ಳಿಗೆ ಸಂಬಳ ಕರೆಕ್ಟಾಗಿ ಬರ್ತಾ ಇರುತ್ತೆ, ಪೆನ್ಷನ್ ಇರುತ್ತೆ, ಮಕ್ಳಿಗೆ ಸೆಕ್ಯೂರಿಟಿ ಇರುತ್ತೆ, ಎಲ್ಲದಕ್ಕೂ. ಅಮಾಯಕರಾಗಿ ಸಾಯ್ತಾರೋರು ರೈತರುಗಳು, ಕುಡಿಯೋಕ್ಕೆ ನೀರು ಇಲ್ದರೆ ಸಾಯ್ತಾರೋರು ಜನಸಾಮಾನ್ಯರು. ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದಂಥದ್ದು ಜನನಾಯಕರುಗಳಿಗಿರಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಬೇಕಂಥದ್ದು ನ್ಯಾಯಾಧೀಶರುಗಳಿಗಿರಬೇಕು. ಹೇಳ್ಬೇಕು, ಫಸ್ಟು ಕುಡಿಯೋ ನೀರಿಗೆ ಆದ್ಯತೆ ಕೊಡಿ. ಒಂದೇ ದೇಶ ಒಂದೇ ಒಕ್ಕೂಟ ವ್ಯವಸ್ಥೆಯಲ್ಲಿ ನೀರಾವರಿ ಯೋಜನೆಗಳು ಬರಬೇಕು. ಇದನ್ನು ಮುಂದಲೇ ಆಲೋಚನೆ ಮಾಡಿ ನೋಡಿ. ನಾವು ಹೆಂಗೆ ಹೇಳ್ತೀವಿ, ಭಗವಂತ ಇಲ್ಲಿ ಬರೋದಿಲ್ಲ. ಭಗವಂತನ ರೂಪದಲ್ಲಿ ಮನುಷ್ಯನಿಗೆ ಪ್ರೇರಣೆ ಕೊಟ್ಟಿರ್ತಾನೆ ಭಗವಂತ, ಆ ಮಾರ್ಗದಲ್ಲಿ ಹೋಗ್ರಿ ಅಂತ. ಆವಾಗ ವಾಜಪೇಯಿ ಇದ್ದಂಥ ಕಾಲದಲ್ಲಿ ರಿವರ್ ಲಿಂಕಿಂಗ್ ಪ್ರಾಜೆಕ್ಟನ್ನು ಕೊಟ್ಟರು. ಅವಾಗಿದ್ದವು ಕಮ್ಮಿ ಸೀಟ್ಗಳು. ಅವರಿಗೆ ದೂರದೃಷ್ಟಿಕೋನ ಹೆಂಗಿತ್ತು ಅಂತ ಹೇಳಿದ್ರೆ, ಇಂತಹ ಎತ್ಕಟ್ಬಿಟ್ಟು ಜನ ಹೊಡೆದ ಆಳ್ತಾರೆ ಈ ಮುಟ್ಟಾಳು ಮೂರ್ಖರು ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ಯಾರಿಗೆ? ವಾಜಪೇಯಿ ಅವ್ರಿಗೆ ಗೊತ್ತಿತ್ತು. ಅವಾಗ ಏನು ಮಾಡಿದರು, ನಮ್ಮ ದೇಶ ಬಳಲೋದು ಬೇಡ, ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಮಾಡೋಣ ಅಂತ ಗಂಗಾ ಕಾವೇರಿನ ಲಿಂಕ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದನ್ನು ಡೆವಲಪ್ ಮಾಡಬೇಕು ಅಂತ. ಆದರೆ ಈ ಮೂರ್ಖ ಮುಟ್ಟಾಳ ವ್ಯವಸ್ಥೆ ಒಳಗಡೆ ಇವರು ಹೇಳ್ತಾರಲ್ಲಪ್ಪ, ಹುಲಿ ಸಿಂಹಗಳು ಎಲ್ಲ ಇದ್ವಲ್ಲಪ್ಪ, ಇವು ಹುಲಿ ಸಿಂಹಗಳಲ್ಲ, ಈ ಹೆಗ್ಗಣ ಇಲಿಗಳು. ಇವು ಕೆರ್ಕನ್ ತಿನ್ನೋದೇ ಇವ್ರ ಕೆಲಸ. ನಾವು ಇವನ್ನೇ ಹುಲಿ ಸಿಂಹಗಳು ಅಂತ ತಿಳ್ಕೊಂಬಿಟ್ರಿ. ನಿಜವಾದಂಥ ದೇಶಕ್ಕೋಸ್ಕರ ಸಾಯುವಂಥ ಯೋಧ ಇದನ್ನಲ್ಲ, ಅವನು ನಿಜವಾದಂಥ ಸಿಂಹ. ಆ ಯೋಧನ ಮನಸ್ಥಿತಿಯ ಕಾನೂನುಗಳು, ಆ ಯೋಧನ ಮನಸ್ಥಿತಿಯ ಅರಿವು ರಾಜಕಾರಣಿಗಳಿಗಿರಬೇಕು. ಇದು ನನ್ನ ದೇಶ ಅಂತ. ಒಬ್ಬ ಯೋಧ ಯುದ್ಧ ಆಡೋಕೆ ಹೋದರೆ ನಂದು ತಮಿಳ್ನಾಡು, ನಂದು ಆಂಧ್ರ, ನನ್ನ ಕೇರಳ, ನಂದು ರಾಜಸ್ಥಾನ ಅಂತ ಹೇಳ್ಕೊಂಡು ಮಾಡ್ತಾನೋ, ಅಥವಾ ನನ್ನ ಭಾರತ ದೇಶ ಅಂತ ತಿಳ್ಕೊಂಡು ಯುದ್ಧ ಮಾಡ್ತಾನೆ ರೀ. ಭಾರತ ದೇಶ ಅಂತ ತಿಳ್ಕೊಂಡು ನನ್ನ ದೇಶ ನನ್ನ ತಾಯಿಗೆ ಸಮಾನ ಅಂತ ಯುದ್ಧ ಮಾಡ್ತಾನೆ. ಆದರೆ ಈ ನನ್ನ ಮಕ್ಕಳು ಇವ್ರು ಏನು ಮಾಡ್ತಾರೆ ಗೊತ್ತಾ, ಮುಟ್ಟಾಡ್ರು ಮೂರ್ಖರು. ಭಾರತ್ ಮಾತಾ ಕಿ ಜೈ ಅಂತಿದ್ದಂಕಲ್ಲ ಹಿಂಗಡೆ ಕೇಳ್ತಾರೆ, ಭಾರತ ಮಾತೆ ತಾಯಿ ಅಂತಿರಲ್ಲಪ್ಪ, ತಂದೆ ಯಾರು ಅಂತ ಕೇಳ್ತಾರೆ. ಇಂಥ ಮುಟ್ಟಾಳ ಮೂರ್ಖರಿಗೆ ನಾವು ಜನನಾಯಕರುಗಳ ಪಟ್ಟ ಕೊಟ್ಟಿದ್ದೀವಿ. ಎಂಥ ವಿಪರ್ಯಾಸ ರೀ. ತಾಯಿ ಭೂಮಿ ತಾಯಿನ ನಾವು ಡೈಲಿ ಪೂಜೆ ಮಾಡ್ತೀವಿ. ಯಾಕೆಂದರೆ ತಾಯಿ ಸಮಾನ ಅಂತ. ಅನ್ನ ಕೊಡೋಳು, ಸಕಲ ಜೀವರಾಶಿಗಳು ಅನ್ನ ಕೊಡೋ ತಾಯಿ ಸಮಾನ, ಗರ್ಭ ಸಂಭೂತೆ ಭೂಮಿ ತಾಯಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಪೂಜೆ ಮಾಡ್ತೀವಲ್ವಾ. ತಂದೆ ಯಾರು ಅಂತ ಕೇಳಿದ್ರೆ ಏನು ಹೇಳಬೇಕು? ನಾವು ಭಾರತ್ ಮಾತಾಕಿ ಅಂತಿದ್ದಂಗೆ ಕಲೆ ಹರ ಹರ ಮಹಾದೇವ ಅಂತ ಕೂಗ್ತೀವಿ. ಯಾಕೆ ಹೇಳಿ? ತಂದೆ ಭಗವಂತ ಅಂತ. ಏನಕ್ಕೆ ಭಗವಂತ ಅಂತ ಹೇಳ್ತೀವಿ? ಸಕಲ ಜೀವರಾಶಿಗಳಿಗೂ ಕೂಡ ಸೃಷ್ಟಿಕರ್ತ. ಅವನ ಗಾಳಿ, ಅವನ ಬೆಳಕು, ಅವನ ಆಕಾಶ ತತ್ವ ಇಲ್ಲ ಅಂದರೆ ಈ ಭೂಮಿ ಮೇಲೆ ಒಂದು ಮೊಳಕೆನೂ ಕೂಡ ಒಡೆಯೋದಿಲ್ಲ. ಅದಕ್ಕೆ ಪ್ರಕೃತಿಯಲ್ಲಿ ಸಕಲ ಜೀವರಾಶಿಗಳಲ್ಲಿರುವಂಥವ್ರು ಭಗವಂತ. ಅದಕ್ಕೋಸ್ಕರ ತಂದೆ ಸ್ಥಾನ. ಆ ತಂದೆ ಸ್ಥಾನದಲ್ಲಿರುವಂಥ ಮನಸ್ಥಿತಿ ಈ ಮುಟ್ಟಾಳ ಮೂರ್ಖರಿಗೆ ಇದ್ದಿದ್ದರೆ ಇವತ್ತು ಜೈ ಭಾರತ್ ಮಾತಾಕಿ ಅಂತಾರಲ್ಲ, ತಂದೆ ಯಾರು ಅಂತ ಕೇಳ್ತಾರಲ್ಲ ಈ ಮೂರ್ಖರು. ಇಂಥ ಅವಿವೇಕಿಗಳಿಗೆ ಈ ಸಂಸ್ಕಾರದಲ್ಲಿ ಹುಟ್ಟಿರುವಂಥ ನಾವುಗಳು, ಹಿಂದೂಗಳಾದಂಥವ್ರು ಓಟ್ ಹಾಕ್ತಿದ್ದೀವಿ ಅಂತ ಹೇಳಿದರೆ ಎಂಥ ತಲೆ ಹಿಡುಕರು ನಾವುಗಳು ಅವರುಗಳು ಅಂತ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು ಅಂಥವ್ರು. ಇದೇ ದೃಷ್ಟಿಕೋನದಲ್ಲಿ ಇವತ್ತು ಕೂಡ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ನ್ಯಾಯಾಧೀಕರಣ ತೀರ್ಪು ಕೊಡ್ಬೇಕ್ರಿ. ಕಷ್ಟಪಡೆಯೋನಿಗೆ, ದುಡಿಯೋನಿಗೆ, ನೀರು ಕುಡಿಯೋಂಥ ಬಾಯಾರಿಕೆ, ಹಸಿವು, ದಾನಿಗೆ ಅಂಥವ್ರಿಗೆ ಕೊಡಬೇಕು. ಅದನ್ನು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಅವ್ರು ಯಾಕೆ ಸುಮ್ಮನಿದ್ದಾರೆ? ನೀವು ಬ್ರಿಟಿಷ್ ಅಪ್ಪಂದ್ರಾಗ ಕೊಟ್ಟಿದ್ದೀರಾ? ಮೊಘಲ್ ರಪ್ಪಂದ್ರಾಗ ಅಂತ ಕೊಟ್ಟಿದ್ದೀರಾ? ಯಾಕೆ ಆಗ್ತೀರಾ? ನಿಮಗೆ ಸಂಸ್ಕಾರಗಳಿಲ್ವಾ?
ಫಸ್ಟು ಕುಡಿಯೋ ನೀರಿಗೆ ಆದ್ಯತೆ ಕೊಡಿ. ನಮಗೆ ಅದನ್ನು ಕೊಡ್ರಿ ಫಸ್ಟು. ಒಂದೇ ದೇಶ ಒಂದೇ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನು ತೊಗೊಂಬನ್ನಿ. ನೀರಾವರಿ ಯೋಜನೆಗೆ ಮೊದಲೇ ಕುಡಿಯೋ ನೀರು ಅಂತ ಇವತ್ತು ಮೈಸೂರು ಭಾಗದ ಆಸುಪಾಸಿನಲ್ಲಿರೋವಂಥವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಇರಬೇಕಾದ್ರೆ 50% ಕೆಳಬಿಡುತ್ತೆ. ಕಷ್ಟಪಟ್ಟು ದುಡಿದ್ಬಿಟ್ಟು ರೋಡಲ್ಲಿ ಹೋಗೋವಂಥ ನಾಯಿ, ನಾವು ತಿಂದು ಬಿಟ್ಟಿದ್ದನ್ನು ಹಾಕಿ ಹೋಗ್ತಾ ಇದ್ವಿ ರೀ ಒಂದು ನಾಯಿಗೆ. ಒಂದು ಸಣ್ಣ ಕತೆ ಅದೇ ಮಾಡುತ್ತೆ, ನಾಳೆ ದಿವಸ ಬಂದು ನಿಂತ್ಕೊಂಡು ಬೊಗಳುತ್ತೆ, ಯಾಕೆ ನನಗೆ ಊಟ ಹಾಕಿಲ್ಲ ಅಂತ. ಈ ಪರಿಸ್ಥಿತಿ ನಮ್ದು ಹಂಗೆ ಆಗಿರೋದು. ನಾವು ದುಡಿದ್ಬಿಟ್ಟು ನಾವು ಕಟ್ಟಿ ನಾವು ಶ್ರಮಪಟ್ಟು ನೀರನ್ನು ತಗೊಂಡಾಗ ಅಲ್ಲಿ 50% ಆ ನಾಯಿಗೆ ಹಾಕ್ರಿ ಅಂತ ಕೇಳ್ತಿದ್ದಾರೆ. ಅದು ಎಲ್ಲಿಗೆ ಹೋಗ್ತೈತಿ? ಅವ್ರೇನಾದ್ರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊತಿದ್ದಾರೆ ನೀರಾ ರೀ? ಇದೇ ಕಾಂಗ್ರೆಸ್ ನಾಯಕರು ವಿಡಿಯೋ ಮಾಡಿ ತೋರಿಸಿದ್ರು. ನೀರೆಲ್ಲ ಎಲ್ಲಿಗೆ ಹೋಗ್ತಾಯಿದೆ? ಸಮುದ್ರ ಪಾಲಾಗ್ತಾಯಿದೆ. ಇವರು ಕುಡಿಯೋ ನೀರಿನ ವ್ಯವಸ್ಥೆನೇ, ನಮಗೆ ಸಿಗಬೇಕಾದಂಥ ನೀರಿನ ವ್ಯವಸ್ಥೆನೇ ಉಳಿಸ್ಕೊಳ್ಳೋವಂಥ ಶಕ್ತಿ ಇಲ್ಲ. ಮೇಕೆದಾಟು ಮಾಡ್ತೀನಿ ತೋರ್ಬಿಟ್ಟು ವಾರಾಡ್ಕೊಂಡು ತೂರಾಡ್ಕೊಂಡು ಜನನೆಲ್ಲ ಗೋ ಅಂತ ಎಬ್ಬರಿಸ್ಕೊಂಡು ಮಂಗಳು ಮಾಡ್ಕೊಂಡು ಓಡಾಡಿದರು. ಮಹದಾಯಿನ ದಾಹ ನೀಗಿಸ್ತೀವಿ ಅಂತ ಹೋರಾಟ ಮಾಡಿದರು. ಏನಾಗಿದ್ದಾವೆ ಅವೆಲ್ಲವ? ಚುನಾವಣೆ ಗಿಮಿಕ್ಕು. ನಿಮಗೆ ಫ್ರೀ ಕೊಡ್ತೀನಿ, ಅದನ್ನು ಕೊಡ್ತೀನಿ, ಗಿಮಿಕ್. ಇವೆಲ್ಲ ಗಿಮಿಕ್ ಕೊಟ್ಬಿಟ್ಟು ಅಧಿಕಾರ ಸ್ವೀಕಾರ ಮಾಡಿದರು. ಆ ಗಿಮಿಕ್ಕಿ ಮೇಲೆ ಅಧಿಕಾರ ಸ್ವೀಕಾರ ಮಾಡಿದ್ರೆ ನ್ಯಾಯಯುತವಾಗಿ ಮಾಡಬೇಕಾಗಿತ್ತು ತಾನೆ. ಮಾಡಿದ್ರೆ ಮಹದಾಯಿದು ದಾಹ ನಿಗಿಸ್ತಾ, ಇಲ್ಲಿ ಕಾವೇರಿ ಗಲಾಟೆ ಬಾಯಿ ಬಡ್ಕೊಂತಿದ್ದಾರೆ, ದಾಹ ನಿಗಿಸ್ತಾ ಅರೆಸ್ಟ್ ಮಾಡ್ತಾರೆ. ಯಾರು ಇದ್ರ ವಿರುದ್ಧ ದನಿ ಎದತ್ತಾರೋ ಅಂಥವ್ರು ಅರೆಸ್ಟ್ ಮಾಡ್ತಾರೆ. ಇದು ಯಾವ ಮನಸ್ಥಿತಿ? ಗುಲಾಮ್ರ ಮನಸ್ಥಿತಿ. ನಾವು ಗುಲಾಮ್ರ ಥರ ಇರಬೇಕು. ನಾವು ಕೇಳ್ಕೊಂಡಂಗೆ ಇರಬೇಕು. ನಿಮ್ಮನ್ನು ಎಲೆಕ್ಷನ್ ಬಂದಾಗ ನಾವು ಮಾಡೋದೇ ಈ ಕೆಲಸ. ನಿಮಗೇನೋ ಒಂದು ಸಣ್ಣ ಪುಟ್ಟ ಆಮಿಷಗಳು ತೋರಿಸ್ತೀವಿ, ಓಟ್ ಹಾಕ್ಯಂತೀವಿ, ನೀವು ನಮ್ಮ ಗುಲಾಮ್ರ ಥರ 5 ವರ್ಷ ಕತೆ ಥರ ದುಡೀರಿ, ಎಲೆಕ್ಷನ್ ಬರೋ ಥರ ನೀವು ನಾಯಿಗಳಾಗಿರಿ. ಇಂಥ ಮನಸ್ಥಿತಿ ಹಿಡ್ಕೊಂಡು ಆಡೋದನ್ನು ಬಿಡಬೇಕು. ನಿಮಗೆ ಇಚ್ಛಾಶಕ್ತಿ ಇದ್ದರೆ ಈ ಕರ್ನಾಟಕದಲ್ಲಿರುವಂಥ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಅಷ್ಟು ಇನ್ಕ್ಲೂಡಿಂಗ್ ಮೀಡಿಯಾಗಳು ಏನು ಕುತ್ಕೊಂಡು ಚರ್ಚೆ ಮಾಡ್ತಾರೆ, ಅಷ್ಟು ತಗೊಂಡೋಗಿ ಅಲ್ಲಿ ನಿಂತ್ಕೊಳ್ರಿ ಡೆಲ್ಲಿ ಮುಂದೆ. ಯಾಕ್ರಿ ಸಮಸ್ಯೆ ಬಗೆಹರಿಯೋದಿಲ್ಲ? ಯಾಕೆ ಸಮಸ್ಯೆ ಬಗೆಹರಿಯೋದಿಲ್ಲ? ನಿಮ್ಮಲ್ಲೇ ಆ ಇಚ್ಛಾಶಕ್ತಿ ಇಲ್ಲ ಅಂದರೆ ಅವ್ರೇನು ಮಾಡ್ತಾರೆ? ನಿಮಗಿರಬೇಕಲ್ಲ, ಇದು ನನ್ನ ರಾಜ್ಯ, ನನ್ನ ಜನ, ನನ್ನ ಜನನ ಕಷ್ಟಗಳನ್ನು ನಾನು ಪರಿಪೂರ್ಣವಾಗಿ ನಿವಾರಿಸಬೇಕು. ನಾನು ಅದಕ್ಕೋಸ್ಕರ ನನಗೆ ಸಂಬಳ ಕೊಡ್ತಾಯಿದ್ದಾರೆ. ಅದಕ್ಕಾರು ಇರ್ಬೇಕು ತಾನೆ. ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇದು ಸಮಸ್ಯೆ ತಗೊಂಡೋಗಿ ಕೋರ್ಟ್ಗಳ ಮೇಲೆ, ಯಾವುದೋ ಮಂಡಳಿಗಳ ಮೇಲೆ ಹಾಕುವಂಥ ಕೆಲಸಕೊಂಡ್ಬಿಟ್ಟು ಇವ್ರು ನುಳ್ಚ್ಕೊಳ್ಳೋಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇದಕ್ಕೆ ನಿಜವಾದಂಥ ಅಡಿಪಾಯ ಬೇಸು ಇವರೇ. ನಮ್ಮನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋವಂಥ ಕೆಲಸಗಳು ಮಾಡ್ತಾಯಿಲ್ಲ. ಚಪ್ಪಡಿ ಕಲ್ಲು ಎಳೆಯುವಂಥ ಕೆಲಸಗಳನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹೋಗ್ರಿ, ತಾಕತ್ತಿದ್ರೆ ಇರೋಬ್ಬರ MP ಗಳು, ಇರೋಬ್ಬರ MLAಗಳು, ಇರೋಬ್ಬರ ಮೀಡಿಯಾಗಳು ಅಲ್ಲಿ ಹೋಗಿ ಕೂತ್ಕೊಳ್ರಿ. ಯಾಕ್ರಿ ಬಗೆಹರಲ್ಲ? ಬಗೆಹರಿದಂತಹ ದೊಡ್ಡ ಕಷ್ಟವಾದಂಥ ಪರಿಸ್ಥಿತಿ ಏನಾರು ಇದೆಯಾ? ಅವಿವೇಕಿಗಳಿಗೆ ಮಾತ್ರ ಬಗೆಹರಿದಂಥ ಕಷ್ಟಗಳಿರ್ತವೆ, ಸಮಸ್ಯೆಗಳು ಉಟ್ಕೊತವೆ. ನಿಮಗೆ ವಿವೇಕ ಇರೋರು ಅಂತ ನಾವು MLAಗಳು MP ಗಳು ಮಾಡಿಕೊಟ್ಟಿರೋದು, ಈ ಸಮಾಜದ 4ನೇ ಆದಂಥ ಭಾಗ ನೀವು ಮೀಡಿಯಾಗಳು ಮಾಡಿಕೊಟ್ಟಿರೋದು. ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ಕುಂಡ್ರಿಸ್ರಿ. ಯಾರನ್ನೋ ಯಾರೋ ತಜ್ಞರನ್ನ ಕರ್ಕೊಂಬಂದು ಮಾತಾಡೋಂಥದ್ದು ಏನಿದೆ? ನೆಕ್ಸ್ಟ್ ಬರಗಾಲ ಬಂತು ಅಂದರೆ ಇವತ್ತು ಕುಡಿಯೋಕ್ಕೆ ನೀರಿಲ್ದಲೆ ಸಾಯ್ತಾ ಇದ್ದಾರೆ ಜನ. ಏನು ಮಾಡಬೇಕು? ಇವತ್ತು ಹೇಳ್ತಾರೆ ಕರೆಕ್ಟಾಗಿ ತಿಂಗಳಿಗೆ ಸಂಬಳಗಳು ಬರಬೇಕು ರೀ ಗೌರ್ಮೆಂಟ್ ನೌಕರುಗಳಿಗೆ, ಹೌದಲ್ವಾ? ತಿಂಗಳ ಸಂಬಳ ಬರಬೇಕು. ಆಯೋಗ ರಿಪೋರ್ಟ್ ಕೊಟ್ಟಿದೆ, ಈ ಆಯೋಗ ರಿಪೋರ್ಟ್ ಕೊಟ್ಟಿದೆ, ಇಷ್ಟನೇ ವೇತನ ಸ್ಯಾಂಕ್ಷನ್ ಆಗಬೇಕು ಅಂತ ಕೂತ್ಕೊತೀರಾ. ಲಕ್ಷಗಟ್ಟಲೆ ಸಂಬಳ ಅಲ್ವಾ? ಇವತ್ತು ಬರಗಾಲ ಬಂದು ರೈತ ಗೂಳೆ ಹೊರಡ್ತಾ ಇದ್ದಾನೆ. ಎಷ್ಟು 30 ಹಳ್ಳಿಗಿಂತ ಹೆಚ್ಚುಗಳು ಹಳ್ಳಿಗಳು ಗೂಳೆ ಹೊರಟಿದ್ದಾವೆ, ಹೊರಗಡೆ ಹೋಗಿದ್ದಾವೆ. ಅವರಿಗೆ ತಿನ್ನೋಕ್ಕೂ ಅನ್ನಕ್ಕೆ ಗತಿ ಇಲ್ಲ, ಕುಡಿಯೋಕ್ಕೆ ನೀರಿಗೆ ಗತಿ ಇಲ್ಲ. ಅಂಥ ಪರಿಸ್ಥಿತಿ ಇರ್ಬೇಕಾರೆ ಇವರು ಆಯೋಗ ನೋಡ್ಕೊಂಡು ರಾಜಸ್ವಾಣನ ಈ ರೀತಿ ವ್ಯರ್ಥ ಮಾಡ್ಕೊಂಡೋದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ರೀ? ವೇತನ ಪರಿಷ್ಕರಣೆ ಆಗಬೇಕು, ಸಮಾನತೆಯ ವೇತನ ಪರಿಷ್ಕರಣೆ ಆಗಬೇಕು, ಆದಾಯದ ಮೂಲಕ ಪರಿಷ್ಕರಣೆ ಆಗಬೇಕು. ಯಾವುದು ಜನಸಾಮಾನ್ಯರ ಸೋರ್ಸ್ ಏನಿರುತ್ತೋ ಅದ್ರ ಮೂಲಕ ಪರಿಷ್ಕರಣೆ ಆಗಿ ಕೊಡಬೇಕು. ಯಾವಾಗಲೋ ಮಾಡಿಟ್ಟಿರುವಂಥ ಕಾನೂನುಗಳನ್ನ, ಯಾವಾಗಲೋ ಮಾಡಿಟ್ಟಿರುವಂಥ ಎಂಥವು ಮಸೂದೆಗಳನ್ನ ತಗೊಂಬಂದ್ಬಿಟ್ಟು ಈಗ ಅನ್ವಯ ಮಾಡೋಕ್ಕಾಗುತ್ತಾ? ಬರಗಾಲ ಬಂದಿದ್ದು ಅವ್ರಿಗೇನು ಹೇಳ್ತೀರಾ? ಈಗ ಅವರು ಪ್ರಜೆಗಳು ತಾನೇ, ಮತದಾರರು ತಾನೇ. ನಿಮ್ಮ ಪವರ್, ಒಬ್ಬ CMಗೆ ಒಬ್ಬ PMಗೆ ಏನು ಪವರ್ ಇರ್ತಿದೆ, ಒಬ್ಬ ಕೂಲಿ ಮಾಡೋನಿಗೂ ಅದೇ ಪವರ್ ಇರ್ತೈತಿ. ಅವನಿಗೆ ಕುಡಿಯೋಕ್ಕೆ ನೀರು ಸಿಗ್ತಾಯಿಲ್ಲ. ಅಂಥದ್ರಲ್ಲಿ ಲಕ್ಷಗಟ್ಟಲೆ ಸಂಬಳಗಳು ಕೊಟ್ಕೊಂಡು ನೀರುಗಳು ತಗೊಂಡೋಗಿ ಸಮುದ್ರಗಳಿಗೆ ಬಿಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂದರೆ ನೀವು ಮುಟ್ಟಾಡ್ರೋ ಮೂರ್ಖರು ಅಥವಾ ನಿಜವಾದಂಥ ಪ್ರಜ್ಞಾವಂತ ಸಮಾಜವನ್ನು ಸೃಷ್ಟಿ ಮಾಡುವಂಥ ನಾಯಕರುಗಳು.